ತಡರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ಸಾಗುತ್ತಿದ್ದ ಒಂಟಿ ಹೆಣ್ಣಿನ ಮೇಲೆ ಗ್ಯಾಂಗ್ ರೇಪ್. ರಾತ್ರಿ ಸುಮಾರು 8 ಗಂಟೆಗೆ ಆಸ್ಪತ್ರೆಯ ಡ್ಯೂಟಿ ಮುಗಿಸಿಕೊಂಡು ಹೊರಟ ಡಾಕ್ಟರ್ ಪ್ರಿಯಾ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅತ್ಯಂತ ಕ್ರೂರವಾಗಿ ಡಾಕ್ಟರ್ ಪ್ರಿಯಾ ಜೀವನ ಅಂತ್ಯವಾಗಿದೆ. 4 ಕಾಮುಕರ ಕ್ರೂರತನಕ್ಕೆ ಮುಗ್ಧ ಜೀವವೊಂದು ಬಲಿಯಾಗಿ ಬಿಟ್ಟಿದೆ. ಇದೀಗ 4 ಅಪರಾಧಿಗಳ ಹುಡುಕಾಟ ಶುರುವಾಗಿದೆ. ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡುತ್ತಿದ್ದ ಪಾರ್ವತಿಗೆ ನಡುಕು ಶುರುವಾಗಿತ್ತು. ತಿನ್ನುತ್ತಿದ್ದ ಅನ್ನ ಗಂಟಲಿಗೆ ಇಳಿಯಲಿಲ್ಲ. ಅರ್ಧದಲ್ಲೇ ಕೈ ತೊಳೆದು ಕುಳಿತರು. ಚಿತ್ತೆ ಇದ್ದಾಗ ಅನ್ನ ದೇಹಕ್ಕಿಳಿಯದು. ಇವರ ಚಿತ್ತೆ ಒಂದೇ, ಮಗಳಿನ್ನೂ ಮನೆಗೆ ಬಂದಿಲ್ಲ. ಗಡಿಯಾರವಂತೂ ತಿರುಗುತ್ತಲೇ ಇತ್ತು. ಟಿವಿಯಲ್ಲಿ ಆ ಸುದ್ದಿ. ಪಾರ್ವತಿಯವರ ಎದೆಯಲ್ಲಿ ನಡುಕ. ದರ್ಶಿನಿಗೆ ಫೋನ್ ಹಚ್ಚಿದರು. ಪುಟ್ಟ, ಎಷ್ಟೊತ್ತಾಯಿತು, ಎಲ್ಲಿದೆಯಾ? ಮಾ, ಶೂಟಿಂಗ್ ಈಗ ತಾನೇ ಮುಗೀತು, ಇನ್ನೇನು ಹೊರಟೆ, ಕ್ಯಾಬ್ ಬುಕ್ ಮಾಡ್ತಿದ್ದೇನೆ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿದಳು. ಪಾರ್ವತಿಯವರಿಗೆ ಆತಂಕವಿನ್ನೂ ಹೆಚ್ಚಾಯಿತು. ಕ್ಯಾಬ್? ಹಾಂ, ಇವಳು ಒಬ್ಬಳೇ, ಏನಾದರೂ ಅನಾಹುತ? ಇಲ್ಲ, ಹಾಗೇನೂ ಆಗೋಲ್ಲ, ಆ ದೇವರು ಇದ್ದಾನೆ ಎಂದುಕೊಂಡು ದೇವರ ದೀಪ ಹಚ್ಚಿ ಕಣ್ಮುಚ್ಚಿ ಕುಳಿತರು. ಡಾಕ್ಟರ್ ಪ್ರಿಯಾಳ ಪಾರ್ಥಿವ ಶರೀರ, ಅವಳ ತಂದೆ ತಾಯಿಯರ ರೋದನೆ ಕಣ್ಮುಂದೆ ಸುಳಿಯಿತು. ಪಾರ್ವತಿಯರು ದಡಕ್ಕನೆ ಎದ್ದು ಎದುರಿಗಿದ್ದ ದೇವರ ಫೋಟೋವನ್ನೇ ದಿಟ್ಟಿಸಿದರು. ಫೋಟೋದಲ್ಲೇ ಇರುವ ದೇವನು ಹೆಣ್ಣು ಮಕ್ಕಳನ್ನು ಕಾಪಾಡಲಾರ. ಅವ ದುಷ್ಟ ಶಿಕ್ಷಕನೇ ಆಗಿದ್ದರೆ ಪ್ರಿಯಾಳಂತಹ ಎಷ್ಟೋ ಹೆಣ್ಣು ಮಕ್ಕಳ ಜೀವಕ್ಕೆ ಬದಲಾಗಿ ಕಾಮುಕರೆಲ್ಲ ಬಲಿಯಾಗಬೇಕಾಗಿತ್ತು. ಆದರೆ ಹಾಗೇಕೆ ಆಗಿಲ್ಲ? ಆ ದೇವನು ಕಣ್ಣು ಮುಚ್ಚಿ ಕುಳಿತಿರಬಹುದೇನೋ? ಕಷ್ಟ ಕಾಲಕ್ಕೆ ಮನುಷ್ಯರೇ ಸಹಾಯ ಮಾಡೋಲ್ಲ, ಇನ್ನು ಕಣ್ಣಿಗೆ ಕಾಣದ ದೇವರು? ಖಂಡಿತ ಸಹಾಯ ಮಾಡೋಲ್ಲ. ನಾನೀಗ ಸುಮ್ಮನೆ ಕುಳಿತು ಬಿಟ್ಟರೆ ನನ್ನ ಮಗಳು ಮುಂದೊಂದು ದಿನ ನ್ಯೂಸ್ನಲ್ಲಿ ಬರಬಹುದು. ಪ್ರಿಯಾಳ ತಾಯಿಯ ಸ್ಥಾನದಲ್ಲಿ ನಾನು ಇಲ್ಲ, ಹಾಗೇನೂ ಆಗಬಾರದು. ಎದ್ದು ಮನೆಯ ಬಾಗಿಲನ್ನು ಮುಚ್ಚಿ ಸ್ಕೂಟಿಯನ್ನು ಹೊರತೆಗೆದು ನಿಂತರು. ಮನೆಯ ಟಿವಿ ಮಾತ್ರ ಮಾತನಾಡುತ್ತಲೇ ಇತ್ತು. ಇನ್ನೊಮ್ಮೆ ಮಗಳಿಗೆ ಕರೆ ಮಾಡಲು ಪ್ರಯತ್ನಿಸಿದರು. ದರ್ಶಿನಿಯ ಮೊಬೈಲ್ ರಿಂಗ್ ಆಯಿತು. ಮಮ್ಮ, ಮೊಬೈಲ್ ಬ್ಯಾಟ್ರಿ ಲೋ ಆಗಿದೆ, ಕ್ಯಾಬ್ ಕೂಡ ಇನ್ನೂ ಬಂದಿಲ್ಲ. ಆಟೋದಲ್ಲೇ ಬಂದುಬಿಡ್ತೀನಿ, ಹೆದರಬೇಡ. ದರ್ಶ, ನಾನೇ ಬರ್ತಾ ಇದ್ದೀನಿ ಎನ್ನುವಷ್ಟರಲ್ಲೇ ಮೊಬೈಲ್ ಕರೆ ಕಟ್ಟಾಯಿತು. ಪಾರ್ವತಿಯವರು ಹೊರಟೇ ಬಿಟ್ಟರು. ಅತ್ತ ದರ್ಶಿನಿಯು ಕ್ಯಾಬನ್ನು ಕ್ಯಾನ್ಸಲ್ ಮಾಡಿದಳು. ತಕ್ಷಣ ಒಂದು ಆಟೋ ಹಿಡಿದು ಹತ್ತಿ ಕುಳಿತಳು. ಆಟೋದಲ್ಲಿ ಇವಳೊಬ್ಬಳೇ. ಆಟೋ ಹೊರಟಿತು. ದರ್ಶಿನಿ ಮೊಬೈಲ್ ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸುತ್ತಲೇ ಇದ್ದಳು. ಅವಳಿಗೂ ಅದೇ ಆತಂಕ. ಮನೆಯಲ್ಲಿ ಮಮ್ಮ ಒಬ್ಬರೇ. ಪಾರ್ವತಿಯವರು ದರ್ಶಿನಿ ಕೆಲಸ ಮಾಡುತ್ತಿದ್ದ ಧಾರಾವಾಹಿ ಶೂಟಿಂಗ್ ಜಾಗಕ್ಕೆ ಬಂದರು. ಸುತ್ತಲೂ ನೋಡಿದರು, ಯಾರೂ ಕಾಣಲಿಲ್ಲ. ದರ್ಶಿನಿ ಹೇಳಿದಂತೆ ಆಟೋ ಹಿಡಿದು ಹೊರಟಿರಬಹುದು ಎಂದುಕೊಂಡು ಅತಿ ವೇಗವಾಗಿ ಸ್ಕೂಟಿ ತಿರುಗಿಸಿಕೊಂಡು ಹೊರಟರು. ಈ ಸ್ಕೂಟಿಗಿಂತ ವೇಗವಾಗಿ ಅವರ ಕಣ್ಣು ರಸ್ತೆಯ ಮೇಲೆ ಓಡಾಡುವ ಆಟೋಗಳ ಮೇಲಿತ್ತು. ಅಕಸ್ಮಾತ್ ಅವಳು ಕ್ಯಾಬ್ನಲ್ಲೇ ಬರುತ್ತಿದ್ದರೆ? ಸುತ್ತಲೂ ಕಣ್ಣಾಯಿಸಿದರು. ಆ ಸಮಯದಲ್ಲಿ ಕ್ಯಾಬ್ಗಳು ಆ ರಸ್ತೆಯಲ್ಲಿ ಓಡಾಡುತ್ತಿರಲಿಲ್ಲ. ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳ ಸಂಚಾರವಿರಲಿಲ್ಲ. KSRTC ಬಸ್ಸುಗಳು, 1-2 ಸ್ಕೂಟಿ ಆಟೋಗಳು ಮಾತ್ರ ಓಡಾಡುವುದು ಕಾಣುತ್ತಿತ್ತು. ಏಕೋ ಗೊತ್ತಿಲ್ಲ, ಈ ರಸ್ತೆ ಕವಿದಂತ ಕತ್ತಲು. ಎಲ್ಲೋ ಇರುವ ಮಗಳು, ಜೊತೆಗೆ ಡಾಕ್ಟರ್ ಪ್ರಿಯಾ. ಸ್ಕೂಟಿಯು ರಸ್ತೆಯ ಮೇಲೆ ಚಲಿಸುತ್ತಲೇ ಇತ್ತು. ಸ್ವಲ್ಪ ದೂರದಲ್ಲಿ ಜನರು ಗುಂಪಾಗಿ ನಿಂತಿರುವ ದೃಶ್ಯ ಕಂಡಿತು. ದರ್ಶಿನಿಗೆ ಅಕಸ್ಮಾತ್ ಆಕ್ಸಿಡೆಂಟ್? ನಡುಗುತ್ತಿದ್ದ ಪಾರ್ವತಿಯವರ ಕೈಗಳು ಬ್ರೇಕ್ ಹಿಡಿದವು. ಆತಂಕದಿಂದಲೇ ಸ್ಕೂಟಿಯಿಂದ ಇಳಿದು ಜನರ ಗುಂಪಿನ ಕಡೆಗೆ ಹೆಜ್ಜೆ ಇಟ್ಟರು. ಅದು ಆಕ್ಸಿಡೆಂಟೇ, ಆದರೆ ಅಲಿದುದು ಬೇರೆಯವರೇ. ತರಚಿದ್ದ ಗಾಯಗಳನ್ನು ಎಣಿಸುತ್ತಾ ನಿಂತಿದ್ದ 3 ಯುವಕರು. ಪಾರ್ವತಿಯವರಿಗೆ ನಿರಾಳವಾಯಿತು. ಸದ್ಯ ದರ್ಶಿನಿ ಅಲ್ಲ, ಆದರೆ ಅವಳು. ಮತ್ತೆ ಸಂಚಾರ ಶುರುವಾಯಿತು. ರಸ್ತೆ ಚಿಕ್ಕದಾದಂತೆ ವಾಹನಗಳ ಸಂಚಾರ ಕೂಡ ಕಡಿಮೆಯಾಗಿತ್ತು. ರಸ್ತೆಯ ಎಡಬಲದಲ್ಲಿ ಕಾಣುವ ದಟ್ಟವಾದ ಮರಗಳು ಸಹ ಪಾರ್ವತಿಗೆ ಭಯವನ್ನು ಮೂಡಿಸಿದ್ದವು. ನಿರ್ಜನ ಪ್ರದೇಶ ಬೇರೆ. ಅಯ್ಯೋ, ನಾನೇಕೆ ಇಲ್ಲ ಸಲ್ಲದನ್ನೆಲ್ಲ ಯೋಚಿಸುತ್ತಿದ್ದೀನಿ? ಡಾಕ್ಟರ್ ಪ್ರಿಯಾ ಕಾರಣದಿಂದಲಾ? ಈ ಸಂಕಟ ಯಾರಿಗೂ ಬೇಡ. ಪಾರ್ವತಿಯವರು ಆತಂಕದಿಂದಲೇ ಆ ರಸ್ತೆಯನ್ನು ದಾಟಿದರು. ಮನೆಯೇ ಬಂದು ಬಿಟ್ಟಿತು. ಮಗಳು? ಮನೆಯ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಪಾರ್ವತಿಯವರಿಗೆ ದರ್ಶಿನಿ ಆಟೋದಿಂದ ಇಳಿದು ಆಟೋದವನಿಗೆ ಹಣವನ್ನು ಕೊಟ್ಟು ಒಳ ಹೋದ ದೃಶ್ಯ ಕಣ್ಣಿಗೆ ಬಿತ್ತು. ಭಯದಿಂದ ನಡುಗುತ್ತ ದೇಹಕ್ಕೆ ಪುನಃ ಜೀವ ಬಂದಿತು. ದರ್ಶಿನಿ ಬಾಗಿಲು ಬಡಿಯುತ್ತಾ ನಿಂತಿದ್ದರೆ ಹೊರಗಿನಿಂದ ಬಂದ ಪಾರ್ವತಿಯವರನ್ನು ಕಂಡು, ಏನಮ್ಮ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ಅದು ಗಿರಿಜಳ ಮನೆಯಲ್ಲಿ ಬ್ರಹ್ಮಕಮಲ ಹೂ ಅರಳಿತ್ತು, ನೋಡಲು ಹೋಗಿದ್ದೆ ಎಂದು ಸುಳ್ಳು ಹೇಳಿ ಸ್ಕೂಟಿ ನಿಲ್ಲಿಸಿ ಬಾಗಿಲು ತೆರೆದಾಗ
ಆಡುತ್ತಿದ್ದ ಟಿವಿಯನ್ನು ನೋಡಿ ಮತ್ತೊಮ್ಮೆ ಅನುಮಾನಗೊಂಡು ದರ್ಶಿನಿ, ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಅವಸರದಲ್ಲಿ ಹೋಗಿ ಬಂದಂತಿದೆ ಎಂದಳು. ಮಮ್ಮ, ಹೆಚ್ಚು ಮಾತು ಕಲಿತಿದ್ದೀಯಾ, ಬಾ ಊಟ ಮಾಡು ಎಂದು ತಟ್ಟೆಗೆ ಊಟ ಹಾಕಿಕೊಂಡು ಬಂದರು. ಪಾರ್ವತಿಯವರು ತಿನ್ನದೇ ಕೈ ತೊಳೆದುಕೊಂಡ ಅನ್ನದ ತಟ್ಟೆ ಟೇಬಲ್ ಮೇಲಿರುವುದನ್ನು ನೋಡಿ ದರ್ಶಿನಿ ಸಿಟ್ಟಾದಳು. ನಿಜ ಹೇಳು ಮಮ್ಮ, ಏನಾಗಿದೆ ನಿನಗೆ? ಪುಟ್ಟ, ಏನೂ ಇಲ್ಲ ಕಂದ, ಊಟ ಮಾಡು ಮೊದಲು. ಮರುದಿನ ಬೆಳಿಗ್ಗೆ, ಮಮ್ಮ ಬೇಗ ತಿಂಡಿ ಕೊಡು, ನನಗೆ ಆರ್ಟಿಸ್ಟ್ಗಳು ಹುಡುಕಾಡುತ್ತಿರ್ತಾರೆ. ತಿಂಡಿ ಬಾಕ್ಸಿನ ಜೊತೆಗೆ ಸ್ಕೂಟಿಯ ಕೀ ಹಿಡಿದು ನಿಂತಿದ್ದರು ಪಾರ್ವತಿ. ನಡಿ, ನಾನೇ ನನಗೆ ಡ್ರಾಪ್ ಮಾಡ್ತೀನಿ. ಸಂಜೆ ಕೂಡ ಯಾವುದೇ ಆಟೋ ಕ್ಯಾಬ್ ಯಾವುದು ಕಾಯಬೇಡ, ನಾನೇ ಇರ್ತೀನಿ. ಮಮ್ಮ ಬಾಬಾ ಎಂದು ಅವಳ ಕೈ ಹಿಡಿದು ನಿಂತರು. ಡಾಕ್ಟರ್ ಪ್ರಿಯಾರವರನ್ನು ರೇಪ್ ಹಾಗೂ ಮರ್ಡರ್ ಮಾಡಿದ 4 ಕಾಮುಕರು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವ ಸಾಹಸ ಮಾಡಿದ್ದರಿಂದ ಪೊಲೀಸರು ಆ 4ರನ್ನು ಎನ್ಕೌಂಟರ್ ಮಾಡಿ ಕ್ಷಣದಲ್ಲೇ ಸಾಯಿಸಿದ ಸುದ್ದಿ ಹೊರಬಿದ್ದಿದೆ. ಟಿವಿಯಲ್ಲಿ ಬರುತ್ತಿದ್ದ ಸುದ್ದಿಯನ್ನು ನೋಡಿದ ಪಾರ್ವತಿಯವರ ಮುಖದಲ್ಲಿ ಮಂದಹಾಸ. ಆಡುತ್ತಿದ್ದ ಟಿವಿಯನ್ನು ಆಫ್ ಮಾಡಿ ದರ್ಶನನ್ನು ಡ್ರಾಪ್ ಮಾಡಿ ಹೊರಟರು. ದುಷ್ಟ ಸಂಹಾರವಾಯಿತಲ್ಲ, ಧೈರ್ಯವಂತೂ ಬಂದಿತು. ಆದರೆ ಆತಂಕ ಅದು ಯಾವಾಗಲೂ ಇದ್ದುದೇ. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.